ಸೂರ್ಯ ಅವರೇ, ಬೇರೆ ನಂಬರ್ ಯಾವುದಾದ್ರೂ ಇದ್ದರೆ ಟ್ರೈ ಮಾಡಿ. ಇಲ್ಲ ರೀ, ನನ್ನ ಹತ್ರ ಇರೋದು ಎರಡೇ ನಂಬರು. ಎರಡು ನಂಬರ್ಗೂ ಕಾಲ್ ಮಾಡ್ತಾ ಇದ್ದೀನಿ, ಫುಲ್ ನಾಟ್ ರೀಚಬಲ್ ಬರ್ತಿದೆ. ಅಲ್ಲ, ಅಟ್ಲೀಸ್ಟು ಬರೋಕ್ಕಾಗುತ್ತೆ ಇಲ್ಲ ಅಂತ ಒಂದು ಮಾತು ಹೇಳ್ಬೋದಲ್ವಾ? ಅವ್ನು ಯಾವತ್ತೂ ಈ ಥರ ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಯಾಕೆ ಮಾಡ್ದೆ ಅಂತ ಗೊತ್ತಾಗ್ತಿಲ್ಲ. ಬೆಳಗ್ಗೆಯಿಂದ ಟ್ರೈ ಮಾಡ್ತಿದ್ದೀನಿ, ಫುಲ್ ನಾಟ್ ರೀಚಬಲ್ ಬರ್ತಿದೆ. ಸೊ ಅವ್ರ ಮನೆ ಏನಾದರೂ ನೋಡಿದರೆ ಹೋಗಿ ಬರ್ಬೋದಾ? ಹೋಗಿ ಬಂದೆ ರೀ. ಬೆಳಗ್ಗಿಂದ ಎಷ್ಟು ಸರಿ ಕಾಲ್ ಮಾಡಿದೆ, ಫೋನ್ ತೆಗಿತಾ ಇರಲಿಲ್ಲ. ಮನೆ ಹತ್ರ ಹೋಗಿದ್ದೆ, ಅವ್ರ ವೈಫ್ ಇದ್ದರು. ಬೆಳಗ್ಗೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, ಬರ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋದ್ರು ಅಂತ ಹೇಳಿದ್ರು. ಎಲ್ಲಿಗೆ ಹೋಗ್ತೀನಿ, ಏನಕ್ಕೆ ಹೋಗ್ತೀನಿ ಅಂತ ಏನು ಹೇಳಿದ್ವಂತೆ ಅವನು. ಹೋಗಲಿ ಬಿಡಿ ಸೂರ್ಯ ಅವರೇ, ಟೆನ್ಷನ್ ಮಾಡ್ಕೋಬೇಡಿ. ಏನೂ ಆಗಿರಲ್ಲ ಅನಿಸುತ್ತೆ. ಏನೋ ಇಂಪಾರ್ಟೆಂಟ್ ಕೆಲಸ ಇರ್ಬೋದು, ಫ್ಯಾಮಿಲಿ ಮ್ಯಾಟ್ರು. ಸೊ ಫ್ರೀ ಆದಮೇಲೆ ಅವರೇ ಕಾಲ್ ಮಾಡ್ಬೋದು ಅನಿಸುತ್ತೆ ಬಿಡಿ. ನಾನು ಟ್ರೈ ಮಾಡ್ತಾ ಇರ್ತೀನಿ. ಒಂದು ವೇಳೆ ಇನ್ನೊಂದು ಫೋನ್ ಪಿಕ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಸರಿನಾ? ಸರಿ, ನೀವಿನ್ನು ಹೊರಟಿ, ಟೈಮ್ ಆಯಿತು. ಸೂರ್ಯ ಅವರೇ, ಕಲ್ಯಾಣಿ ಹೇಗಿದ್ದಾಳೆ? ಚೆನ್ನಾಗಿದ್ದಾರೆ ರೀ. ಬರೋ ದಿನ ನೀವು ಡ್ಯೂಟಿಗೆ ಬಂದುಬಿಟ್ಟಿದ್ರಿ, ಸೊ ಅವ್ರು ಬೇಜಾರು ಮಾಡ್ಕೊಂಡಿದ್ರು. ಹೌದು, ಹೇಳಿ ಬರೋಕ್ಕಾಗಲಿಲ್ಲ ನಾನು. ಸರಿ, ಯಾವಾಗಾದ್ರೂ ಮನೆಗೆ ಬಂದು ಮಾತಾಡ್ಸ್ಕೊಂಬನ್ನಿ, ಸರಿನಾ? ಸರಿ ಸೂರ್ಯ ಅವರೇ, ನಾನಿನ್ನು ಹೊರಡ್ತೀನಿ. ಹಾಂ, ಹೊರಡಿ. ಫೋನ್ ಮಾಡಿದ್ರೆ ನನಗೊಂದು ಇನ್ಫಾರ್ಮೇಷನ್ ಕೊಡಿ, ಸರಿನಾ? ಖಂಡಿತ ಹೇಳ್ತೀನಿ. ಸೂರ್ಯ ಅವರೇ, ಅಂದಾಗೆ ನಂದಿನಿನ ಬೇರೆ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಹೋಗಿ ಜಾಯ್ನ್ ಆಗಿದ್ದಾರಂತ ಅಥವಾ ಏನಾದರೂ ಹೇಳಿದ್ರಾ? ಯಾಕ್ರಿ, ಅವ್ರ ಪ್ಲೇಸಿಗೆ ನೀವು ಹೋಗ್ತಾ ಇದ್ರಾ? ಚೇಚೆ, ಹಾಗೆ ಕೇಳ್ತಾ ಇಲ್ಲ ನಾನು. ಹೊಸದಾಗಿ ಇಲ್ಲಿಗೆ ಜಾಯ್ನ್ ಆಗಿದ್ರಲ್ವಾ, ಸೊ ಹಿಂದೆಲೇ ಏನಕ್ಕೆ ಆ ಕಡೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದು ಅಂತ ಕೇಳಿದೆ ಅಷ್ಟೇ. ಹಾಗೇನಿಲ್ಲ, ನಾವೇ ಬೇಕಂತಲೇ ಟ್ರಾನ್ಸ್ಫರ್ ಮಾಡಿದ್ದು. ಯಾಕೆಂದರೆ ಅಲ್ಲಿ ಸ್ವಲ್ಪ ಎಂಪ್ಲಾಯೀಸ್ ಕಡಿಮೆ ಇದ್ದಾರೆ, ಹಾಗಾಗಿ. ಓ ಹೌದಾ? ಹಾಗಾದರೆ ಅವ್ರೇನು ಇಲ್ಲಿಗೆ ಬರಲ್ವಾ ಡ್ಯೂಟಿಗೆ? ಇಲ್ಲ ಸಿಸ್ಟರ್, ಇನ್ನು ಮುಂದೆ ಅದೇ ಆಫೀಸ್ಗೆ ಹೋಗಬೇಕು. ಇಷ್ಟ ಇದ್ದರೆ ಹೋಗ್ಬೋದು. ಮೇ ಬಿ ಅವಳಿಗೆ ಅಲ್ಲಿ ಹೋಗೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಮೊನ್ನೆ ತಾನೇ ಹೇಳ್ತಿದ್ರು ನಾನು ಹೋಗೋದಿಲ್ಲ ಡ್ಯೂಟಿಗೆ ಅಂತೇಳಿ. ಅದು ಅವ್ರ ಇಷ್ಟ, ಹೋಗೋದು ಬಿಡೋದು. ಸೊ ಬೇರೆ ಯಾರನ್ನಾದರೂ ತೊಗೊಳ್ತಾರೆ ಅಷ್ಟೇ. ಸೂರ್ಯ ಅವರೇ, ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕಾಗಿತ್ತು. ಹೇಳಿ ಸುಮಾ ಅವರೇ. ಏನಿಲ್ಲ, ಕಲ್ಯಾಣಿಗೆ ನಾನು ನಿಮ್ಮ ಆಫೀಸ್ಗೆ ಡ್ಯೂಟಿಗೆ ಬರ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅವಳಿಗೆ. ಹೇಗಾದರೂ ಮಾಡಿ ಈ ವಿಷಯನ ಅವಳಿಗೆ ಮುಟ್ಟಿಸೋದು ಒಳ್ಳೆಯದು. ಏಕೆಂದರೆ ನಾನು ಹೇಳೋದಕ್ಕೂ ಮುಂಚೆನೇ ಅವಳಿಗೆ ಗೊತ್ತಾದರೆ ಸುಮ್ಮನೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾಳೆ. ಅದಕ್ಕೆ ಮುಂಚೆನೇ ನಾನೇ ಹೇಳ್ತೀನಿ. ಹೇಳೋದು ಬೇಡವೋ ಅಂತ ನಿಮ್ಮನ್ನೊಂದು ಮಾತು ಕೇಳಿದೆ. ಒಂದು ಕೆಲಸ ಮಾಡಿ, ಕಲ್ಯಾಣಿ ಹತ್ರ ನೀವೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಹೇಳಿ, ಏನು ಕೇಳಬೇಕು? ಏನಿಲ್ಲ, ಈಗ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಸ್ಯಾಲ್ರಿ ಕಡಿಮೆ ಇದೆ. ಸೊ ನಿಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟು ನಿಮ್ಮ ಆಫೀಸಲ್ಲಿ ಕೆಲಸ ಕೊಡ್ಸೋಕೆ ಹೇಳು ಅಂತ ಏನಾದರೂ ಒಂದು ಕೇಳಿ. ಸೊ ಅವಳೇ ಬಂದು ನನ್ನ ಹತ್ರ ಕೇಳ್ತಾಳೆ. ಆಮೇಲೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಸೊ ಎಲ್ಲ ಕ್ಲಿಯರ್ ಆಗುತ್ತೆ, ಓಕೆನಾ? ವಾವ್, ತುಂಬ ಖುಷಿ ಆಯಿತು ಸೂರ್ಯ ಅವರೇ. ನಿಜವಾಗ್ಲೂ ತುಂಬ ಗುಡ್ ಐಡಿಯಾ. ಇವತ್ತೇ ಫೋನ್ ಮಾಡಿ ಕೇಳ್ತೀನಿ. ಹೇಳದೆ ಹೋದರೆ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾಳೆ, ಅದಕ್ಕಾಗಿ. ಹೌದು ರೀ, ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅವಳು ಖುಷಿ ಪಡ್ತಾಳೆ. ಹೇಳದೆ ಹೋದರೆ ಸೊ ನಂಬಿಕೆ ಕಳ್ಕೊಂಡ್ಬಿಡ್ತೀರಾ ಅಲ್ವಾ? ಸೊ ಹೇಳೋದು ಒಳ್ಳೆಯದು. ಸುಮ್ಮನೆ ನೀವು ಈ ರೀತಿ ಒಂದು ಮಾತು ಹೇಳಿ, ಓಕೆನಾ? ಖಂಡಿತ ಹೇಳ್ತೀನಿ ಸೂರ್ಯ ಅವರೇ. ನಾನಿನ್ನು ಬರಲಾ? ಹಾಂ, ಹೊರಡಿ. ಕಿರಣ್ ಏನಾದರೂ ಫೋನ್ ಮಾಡಿದ್ರೆ ದಯವಿಟ್ಟು ನನಗೊಂದು ಮೆಸೇಜ್ ಹಾಕಿ, ಇಲ್ಲಾಂದರೆ ಮಿಸ್ ಕಾಲ್ ಕೊಡಿ. ಖಂಡಿತ ಮಾಡ್ತೀನಿ ಸೂರ್ಯ ಅವರೇ. ಓಕೆ ರೀ, ಬಾಯ್. ಯಾಕೆ ಇವತ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಲ್ಲ? ಏನಾಯ್ತು ಇವನಿಗೆ? ಹೇಗೆ ಇವಾಗ ನಾನು ಇವ್ನು ನೋಡ್ಕೋದು?
ಏನೇನೋ ಎಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೆ ಅಪ್ಪ, ಯಾವುದೂ ನೆರವೇರಲಿಲ್ಲ. ನಿಮ್ಮ ಆಸೆ ಕನಸುಗಳನ್ನ ನಾನು ನೆರವೇರಿಸಲಿಲ್ಲ. ನನಗೆ ಕ್ಷಮಿಸ್ಬೇಡಪ್ಪ. ಈ ಕ್ಷಣಕ್ಕೂ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೊಂದೇ ಅಪ್ಪ, ನನ್ನನ್ನು ಕ್ಷಮಿಸ್ಬಿಡ್ರಿ. ನನಗೆ ಸೂರ್ಯನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಅಮ್ಮ, ನಿನಗೆ ಗೊತ್ತಿತ್ತಲ್ವಾ, ನಾನು ಸತ್ರ ಕೂಡ ಸೂರ್ಯನ ಬಿಡಲ್ಲ ಅಂತ ಹೇಳಿದ್ದೆ ನಿನಗೆ ಅಲ್ವಾ. ಈಗಲೂ ಕೂಡ ನಾನು ಸೂರ್ಯನ ಬಿಟ್ಟಿರೋಕ್ಕಾಗಲ್ಲ ಅಮ್ಮ. ಅದಕ್ಕೆ ಸೂರ್ಯನ ಹತ್ರ ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇನ್ನು ಮುಂದೆ ನೀವು ಚೆನ್ನಾಗಿರ್ರಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಪ್ಪ. ಸೂರ್ಯ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನೇನೋ ಅನ್ನೋಷ್ಟು ಖುಷಿ ಆಗ್ತಿದೆ ನನಗೆ, ಗೊತ್ತಾ ನಿನಗೆ? ನಿಜ ಸೂರ್ಯ, ಈ ಜನ್ಮದಲ್ಲಂತೂ ನಾವಿಬ್ಬರು ಬದುಕಿರುವಾಗಲೇ ಒಂದಾಗಕ್ಕಾಗಲಿಲ್ಲ. ಇನ್ನು ಮುಂದೆ ನಾನಿರೋ ಜಾಗಕ್ಕೆ ನಿನ್ನನ್ನು ಕರೆಸ್ಕೊತಿದ್ದೀನಿ ಸೂರ್ಯ. ನೋಡು, ಇಲ್ಲಿ ಯಾರು ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಗೊತ್ತಾ. ನಮ್ಗೆ ಇಷ್ಟ ಬಂದಾಗಿರ್ಬೋದು ಇಲ್ಲಿ. ಆದರೆ ಒಂದು ಬೇಜಾರಾಯಿತು ಸೂರ್ಯ, ನಾನು ಬದುಕಿರುವಾಗಲೇ ನಿನ್ನ ಜೊತೆ ಟ್ರಿಪ್ಪು, ಹನಿಮೂನು ಅಂತೆಲ್ಲ ಏನೇನೋ ಕನಸು ಕಟ್ಕೊಂಡಿದ್ದೆ. ಬಟ್ ಅದು ಯಾವುದಕ್ಕೂ ನೀನು ಅವಕಾಶ ಕೊಡಲಿಲ್ಲ, ಯಾವುದೂ ನೆರವೇರಲಿಲ್ಲ. ಆದರೂ ನನಗೆ ಗೊತ್ತು ಸೂರ್ಯ, ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ. ಆದರೆ ನಿಮ್ಮ ಮನೆಯವರು ನಿನಗೆ ಬಲವಂತವಾಗಿ ಮದುವೆ ಮಾಡಿಬಿಟ್ರು, ನನ್ನ ಹಾಗೇನೆ ಅಲ್ವಾ. ಸೊ ಅದಕ್ಕೆ ನೀನು ಯಾವಾಗಲೂ ನೀನು ಹೆಂಡ್ತಿ ಅಂತ ಹೇಳ್ತೀಯ ಅಷ್ಟೇ. ಆದರೆ ನಿನ್ನ ಮನಸ್ಸಲ್ಲಿ ನಾನೇ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಸೂರ್ಯ. ಇದನ್ನು ನಿನ್ನ ಬಾಯಿಂದನೇ ನಾನು ಕೇಳಿಸ್ಕೋಬೇಕು ಅಂತ ನನಗೆ ತುಂಬ ಆಸೆ ಆಗ್ತಿದೆ ಸೂರ್ಯ. ಯಾವಾಗ ಹೇಳ್ತೀಯಾ? ನಿನಗೆ ಗೊತ್ತಾ, ನಿನ್ನ ಮದುವೆ ಆದಮೇಲೂ ಕೂಡ ನಿನ್ನ ಹೆಂಡ್ತಿನ ಬಿಟ್ಟು ನನ್ನ ಜೊತೆ ಬರ್ತೀಯಾ, ನನ್ನನ್ನು ಮದುವೆ ಮಾಡಿಕೊಂಡು ನನ್ನ ಜೊತೆ ಚೆನ್ನಾಗಿರ್ತೀಯ ಅಂತ ಏನೇನೆಲ್ಲ ಕನಸು ಕಟ್ಟಿದ್ದೆ ನಾನು ಗೊತ್ತಾ. ಇದು ಯಾವುದು ನಾನು ನಿನಗೆ ಹೇಳೋಕ್ಕಾಗಲಿಲ್ಲ ಸೂರ್ಯ, ಯಾಕೆಂದರೆ ನೀನು ಅವಕಾಶನೇ ಕೊಡಲಿಲ್ಲ ನನಗೆ. ಅದಕ್ಕೆ ಸೂರ್ಯ, ಇವತ್ತು ಬರ್ತೀನಿ. ನನ್ನ ಮನಸ್ಸಲ್ಲಿ ಏನೇನಿದೆ ಎಲ್ಲನೂ ನಿನಗೆ ಹೇಳಬೇಕು. ನೋಡು, ಇಷ್ಟು ದಿವಸ ಮುಚ್ಚಿಟ್ಕೊಂಡಾಗೆ ಯಾವುದನ್ನು ಮುಚ್ಚಿಡಲ್ಲ. ನಾನು ಓಪನ್ ಆಗಿ ಹೇಳಿದ್ರು ನೀನು ಅರ್ಥ ಮಾಡ್ಕೊಳ್ಳಲಿಲ್ಲ. ಆದರೆ ಈಗ ಅರ್ಥ ಮಾಡ್ಕೊತೀಯಲ್ವಾ ಸೂರ್ಯ? ನೀನು ಅರ್ಥ ಮಾಡ್ಕೊಳ್ದೇ ಇದ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಆಗೋ ರೀತಿ ನಾನು ಹೇಳ್ತೀನಿ ಸೂರ್ಯ. ಹಾಗೆ ನನ್ನ ಜೊತೆಗೆ ನಿನ್ನನ್ನು ಕರ್ಕೊಂಬರ್ತೀನಿ. ನಾವಿಬ್ಬರು ಇಲ್ಲಿ ಯಾರು ತೊಂದರೆನೂ ಇಲ್ಲದೆ ಹಾಯಾಗಿರ್ಬೋದು ಸೂರ್ಯ. ಪಾಪ ನಿನ್ನ ಹೆಂಡ್ತಿ ಅಲ್ವಾ, ಹೋಗಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಅವಳಿಗೇನು ಗೊತ್ತಿಲ್ಲ ಸೂರ್ಯ, ನಮ್ಮ ಬಗ್ಗೆ ಗೊತ್ತಿಲ್ಲದೆ ನೀನು ನನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನು ಹೇಳಿದೆ ನಿನಗೆ ಅವಳಿಗೆಲ್ಲ ವಿಷಯನೂ ಹೇಳ್ಬಿಡು ಅಂತ, ಆದರೆ ನೀನು ಹೇಳಲಿಲ್ಲ. ಅವಳು ತುಂಬ ಒಳ್ಳೆಯವಳು ಅಂತ ಅನಿಸುತ್ತೆ ಅಲ್ವಾ. ನೀನು ಹೇಳ್ತಿದ್ದೆ ಯಾವಾಗಲೂ ನನ್ನ ಹೆಂಡತಿ ತುಂಬ ಒಳ್ಳೆಯವಳು ಅಂತ. ಅದಕ್ಕೆ ನಮ್ಮಿಬ್ಬರಿಂದ ಅವಳಿಗೆ ಯಾಕೆ ತೊಂದರೆ ಆಗಬೇಕು? ನೀನು ನನ್ನ ಜೊತೆ ಬರ್ತೀಯ ಅಲ್ವಾ? ಸೂರ್ಯ, ನಾನು ಬರ್ತಾ ಇದ್ದೀನಿ. ಇವತ್ತು ನನ್ನೆಲ್ಲ ಪ್ರಶ್ನೆಗೂ ನೀನು ಉತ್ತರ ಕೊಡಲೇಬೇಕು ಸೂರ್ಯ. ನೀನಾಗೆ ಹೇಳಬೇಕು, ನಾನು ನನ್ನ ಮನಸ್ಸರಿ ಇಷ್ಟಪಡ್ತಾ ಇದ್ದೀನಿ, ನಾನು ಈ ಜೊತೆ ಬರ್ತೀನಿ ಅಂತ ಖುಷಿಯಾಗಿ ನನ್ನ ಜೊತೆ ಬರಬೇಕು. ನಾವಿಬ್ಬರು ಮದುವೆ ಮಾಡಿಕೊಂಡು ಹಾಯಾಗಿರೋಣ. ಈ ಭೂಮಿ ಮೇಲೆ ಇರೋರು ಎಲ್ಲರೂ ರಾಕ್ಷಸರು ಸೂರ್ಯ, ನಮ್ಮನ್ನು ಬದುಕೋಕೆ ಬಿಡಲಿಲ್ಲ. ಇಲ್ಲಾದರೂ ನೆಮ್ಮದಿಯಾಗಿರೋಣ, ಸರಿನಾ? ರವಿ ಮಗಳದೇನ ವಸ್ಕೆ ಐತಂತೆ ಬಂದಿದ್ದ ಕಣ್ರಿ ಬೆಳಿಗ್ಗೆ ಹೇಳೋಗಕ್ಕೆ. ಅದಕ್ಕೆ ಅಮ್ಮ ಹೊರಟವಳಿ. ನಮಗೂ ಹೇಳೋಗವನೆ, ಹೋಗಿ ಬರೋನೆ ನಾವು. ಹಾಗಾದ್ರೆ ಅತ್ತೆ ಹೊರಟೈತೆ ಊರಿಗೆ? ಹೋಳಿ ಅಂದರೆ ಸ್ವಂತ ನಮ್ಮ ಮೈದನ ಮೊಮ್ಮಗಳು, ನನಗೂ ಮೊಮ್ಮಗಳೇ ಆಗ್ಬೇಕಲ್ವ, ಇನ್ನೇನು ಎಲ್ಲ ಅಣ್ಣ ತಮ್ಮದಿರ ಮಕ್ಕಳೇನೆ. ಅದಕ್ಕೆ ಹೋಗಿ ಬರ್ತೀನಿ. ಹೋದ್ಮೇಕೆ ಒಂದು 2 ತಿಂಗಳು ಕಳ್ಸೋಲ್ಲ, ಅಲ್ಲೇ ಇಸ್ಕೊಂತಾರೆ. ಇದ್ದು ಬರ್ತೀನಿ ನಿಧಾನಕ್ಕೆ. ಮತ್ತು ನೀನು ಇನ್ನೇನು ಹೋಗ್ತೀಯಲ್ಲಂತ? ಆ ಅತ್ತೆಮ್ಮ ಅಲ್ಲೇ ಇರ್ತಾಳೇನ? ಆ ಅತ್ತೆಮ್ಮ ಒಬ್ಳು ಹೋಗ್ಲಿ ಬಿಡು. ಬಂದರೆ ಕಳಿಸ್ಕೊಡ್ರಿ, ಒಂದು 2 ದಿವಸ ಇದ್ದು ಬತ್ತಾಳೆ. ಹಂಗೇನೇ ಇದ್ರೆ ಸೂರ್ಯ ಬಂದು ಕರ್ಕೊಬತ್ತಾನೆ, ಬರೋಕ್ಕಾಗ್ದಿದ್ರಿ. ಹಂಗಾರೆ ಈ ದೇವಸ್ಥಾನಗಳಿಗೆಲ್ಲ ಬರೋದ್ವೇನತ್ತೆ ನೀವು? ಅಯ್ಯೋ ಹೋಳಿ ಅಂದರೆ ಲೋಲ್ತಮ್ಮ ಹೇಳಿಳು ಹಂಗಂತೆ ಎಲ್ಲ ಹೊರಟವ್ರಂತೆ. ಹೋಗ್ಬಿಟ್ಟು ಬರ್ರಿ, ನಾನು ಅಲ್ಲೆಲ್ಲ ಓಡಾಡ್ಕೊಂಡು ಬರೋಕ್ಕಾಗಲ್ಲ, ನೀವು ಬರೋ ತಕ್ಕ ಊರಾಗಿರ್ತೀನಿ. ಬಂದು ಮ್ಯಾಕ್ ಬೇಕಾರೆ ಯಾರನ್ನ ಬಂದು ಕರ್ಕೊಬರಿವ್ರಂತೆ. ಯಾಕಮ್ಮ ನೀನು ಬರಲ್ವೇ ದೇವಸ್ಥಾನಗಳು ನೋಡೋಕ್ಕೆ? ಹೋಗಿ ಅಮ್ಮಯ್ಯ, ಯಾಕೆ ಅವಲೇ ಒಂದು ತಿಂಗಳಿಂದ ಸ್ವಂಟ ಹಿಡ್ಕೊಂಬತ್ತೆ, ಕೈ ಕಾಲು ಹಿಡ್ಕೊಂಬತ್ತವೆ, ಎತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಎಲ್ಲ ವಯಸ್ಸು ಇರೋರು ಓಡೋ ಹೋಗ್ತಾರೆ ಬಡ ಬಡ ಅಂತ, ನನ್ನ ಕೈಲಿ ಓಡೋಕ್ಕಾಗ್ತತೇನೆ? ನಮ್ಮಂಥವ್ರು ಹೋಗೋಕ್ಕಾಗಲ್ಲ. ಹೋಗಿ ಬರ್ರಿ, ವಯಸ್ಸಿದ್ದಂಗೆ ನೋಡ್ಕೋಬೇಕು ಎಲ್ಲನೂ. ಇಲ್ಲಾಂದ್ರೆ ಈಗ ಹಿಂಗೆ ವಯಸ್ಸಾದ್ಮೇಲೆ ನಮ್ಮಂಗೆ ಏನು ಓಡಾಡೋಕ್ಕಾಗಲ್ಲ ಕಣಿ, ಏನು ನೋಡೋಕ್ಕೂ ಆಗಲ್ಲ. ನಿಧಾನಕ್ಕೆ ಆಗಲಿ ಬಾರಮ್ಮ. ಅಯ್ಯೋ ಹಂಗೆಲ್ಲ ಆಗಲ್ಲ, ಹೋಗಿ ಅಮ್ಮಯ್ಯ. ಏನು ಬೇಡ, ಹೋಗಿ ನೋಡ್ಕೊಬರೋಗ್ರಿ, ಎಲ್ಲ ನಾನು ನೋಡಿದ್ದೀನಿ ಅವಾಗಲಿ. 1 ತಿಂಗಳತ್ತೆ, 1 ತಿಂಗಳು ಹೋಗೋದು. ಹೇಳಿದ್ನೆ ಅಣ್ಣಪ್ಪ, ನಿಮ್ಮ ತಾಮ್ರಾಯನು ಬಂದಿದ್ದಂಗಂತ ಹೇಳ್ದೆ, ಎಲ್ಲ ಹೊರಟಿದ್ದೀರಂತೆ. ಹೋಗ್ಬಿಟ್ಟು ಬರ್ರಿ, ಎಲ್ಲ ನಮ್ಮೆದ್ರಿಗೆ ಎಲ್ಲ ಕೂಕೊಂಡು ಮಾತಾಡಿನಲ್ಲ. ಯಾವತ್ರಿ ಬುಕ್ ಆಗಿರೋದು? ಇನ್ನು 15 ದಿವಸ ಐತೆ ಹೇಳು. ಅಷ್ಟೊತ್ತಿಗೆ ಹಂಗಾರೆ ಸೂರ್ಯನು ಕಲ್ಯಾಣಿ ಅದೆಲ್ಗ ಟ್ರಿಪ್ ಹೋಗ್ತಾರಂತೆ, ಹೋಗಿ ಬಂದ್ಬಿಡ್ತಾರೆ ತಕಡ್ರಿ.
ಹ್ಞೂ ಅದನ್ನ ನೋಡ್ಕೊಂಡೆ ನಾನು ಬರ್ತಿದ್ದು. ಅಮ್ಮಯ್ಯ ಯಾವತ್ತಂತೆ ಹೊರಡೋದು ನಿಮ್ಮ ಯಜಮಾನಪ್ಪ? ನಾಳೆ ಒಂದಿನ ಆತೆ, ನಾಡ್ದೆ ಹೋಗ್ತಾ ಇದ್ದೀವಿ. ಹುಷಾರು ಕಣೆ ಅಮ್ಮಯ್ಯ, ಬಟ್ಟೆ ಬರೀ ಎಲ್ಲ ಅಚ್ಚುಕಟ್ಟಾಗೆ ತಕ್ಕ ನೀನು. ಆಮೇಲೆ ಅದೆಲ್ಲೆಲ್ಲಿ ಹೋಗ್ತೀರ ಏನು ಕತೆನೋ, ಅಲ್ಲೆಲ್ಲ ಸುಳಿಗಳಿರ್ತದೆ, ಆಮೇಲೆ ಬಿಸಿಲುಗಳಿರ್ತವೆ. ಒಂದು ಕೊಡೆನೂ ತಗೊಳ್ರಿ, ಸ್ವೆಟ್ರುಗಳು ತಗೊಳ್ರಿ. ಅವ್ನಿಗೇನು ಗೊತ್ತಾಗಲ್ಲ, ಅವ್ನು ಅರ್ಜೆಂಟ್ನಾಗೆ ಎಂಥವನ ಒಂದೆರಡು ಜೊತೆ ಬಟ್ಟೆ ತಗೊಂಡು ಹೊರಟು ಬಿಡ್ತಾನೆ. ನೀನೆಲ್ಲ ಜೋಪಾನವಾಗಿ ಏನೇನು ಬೇಕು ಎಲ್ಲ ಇವತ್ತಿಂದನೇ ಒಂದು ಸಿಕ್ಕಂಬಿಡು, ಹೋಗೋ ದಿವಸ ಎಲ್ಲ ಮರ್ತೋಗ್ತತಿ. ಸರಿ ಅತ್ತೆ. ಮತ್ತೀಗ ನನ್ನ ತಿಂಡಿ ಗಿಂಡಿಗಳು ಮಾಡ್ಕೊಡ್ಲಾ, ತಗೊಂಡು ಹೋಗ್ತೀರಾ? ಬೇಡ ಅಂತೆ, ಅಲ್ಲೇ ಹೋಟೆಲಲ್ಲಿ ತಿನ್ಕೊಂತೀವಿ, ಮನೆಯಿಂದ ತಿಂಡಿ ಎಲ್ಲ ಬೇಡ. ನೀನೇನಿಲ್ಲಂತ ಹಿಂಗೆ ಹೇಳ್ತೀಯೇನು? ಅವರೆಲ್ಲ ಏನು ಫ್ಯಾಮಿಲಿ ಟ್ರಿಪ್ ಹೋಗ್ತಾವ್ರ? ಗಂಡ ಹೆಂಡ್ತಿ ಎಲ್ಲ ಒಂದೆರಡು ದಿವಸ ಖುಷಿಯಾಗಿ ಇದ್ದು ಬರೋಣ ಅಂತ ಹೋಗ್ತಾವ್ರು. ಏನು ಹೋಟ್ಲುಗಳಿರಲ್ವೆಲ್ಲ ಉಂಬಕ್ಕಿ, ಅವೆಲ್ಲ ತಗೊಂಡೋದ್ರೆ ಏನು ಚಂದ ಹೇಳು. ಅಲ್ಲೇ ಊಟ ಮಾಡ್ಕೊಂತಾರೆ ತಗೊಳ್ಳಿ, ಎಲ್ಲ ಟೈಮ್ ಕೊಡ್ತಾರೆ. ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಹೋದ್ಮೇಲೆ ಅವರು ಕೊಡ್ತಾರೆ. ಇವರೆಲ್ಲ ಏನು ಹುಡಿಕೊಂಡು ಹೋಗಂಗಿರಲ್ಲ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ, ಅದೆಂಥದ ಸಾಯಂಕಾಲ ಟೀ ಕಾಫಿ ಎಲ್ಲನೂ ವ್ಯವಸ್ಥೆ ಮಾಡಿರ್ತಾರೆ. ಹಂಗಲ್ವಂತ್ರಿ, ಇವನೇ ಸ್ವಂತ ಕಾರ್ನಾಗ ಹೋಗ್ತಿರೋದು. ಏನಾದರೂ ಆಗಲಿ ಎಲ್ಲ ಅಲ್ಲಿ ಸಿಗುತ್ತೆ ಕಣಿ. ಎಲ್ಲೋದ್ರೂ ಇವಾಗೆಲ್ಲ ಏನು ಮೊದ್ಲಂಗಿಲ್ಲ, ಎಲ್ಲ ಕಡೆನೂ ಊಟದ ವ್ಯವಸ್ಥೆ 12 ಗಂಟೆ ಆದರೂ ಇದ್ದೇ ಇರ್ತದೆ. ಮನೆಯಿಂದ ಏನು ಕೊಟ್ಟು ಕಳಿಸ್ಬೇಡ ನೀನು, ಅಲ್ಲೇ ಊಟ ಮಾಡ್ಕೊತಾರೆ. ಸರಿ ಆಯ್ತು ಬಿಡು. ಅಲ್ಲ ಹೆಂಗನ ಆಗಲಿ ಒಂದು ಮಾತು ಕೇಳಿ, ಆಮೇಲೆ ನಮ್ಮ ಅತ್ತೆ ಏನು ಕೇಳಲಿಲ್ವಲ್ಲ ಅಂತ ಹುಡುಗಿ ಮನಸ್ಸಾಗೆ ಇಕ್ಕೊಂತಾಳೆ ಅಂತ. ಏನಾದರೂ ಬೇಕಿದ್ರೆ ಕೇಳಮ್ಮ, ಮಾಡಿಕೊಡ್ತೀನಿ. ಬೇಡ ಹೇಳಿ ಅತ್ತೆ, ಅವರು ಏನು ಹೇಳಲಿಲ್ಲ. ಒಂದು ಸರಿ ಕೇಳಿ ನೋಡ್ತೀನಿ, ನಾನು ತಗೊಳ್ಳಿ ಅಂತಂದರೆ ಮಾಡಿಸ್ಕೊತೀನಿ. ಬರಲಿ ಬಿಡು, ನಾನೇ ಕೇಳ್ತೀನಿ, ಬೇಕಾದರೆ ತೆಗೆದುಕೊಡ್ತೀನಿ, ಎಲ್ಲ ಮಾಡಿಕೊಡ್ತೀನಿ, ಏನೇನು ಬೇಕು ಎಲ್ಲ. ಹಂಗಾರೆ ಯಾವಾಗ ಹೊಡ್ತೀಯಮ್ಮ ಊರಿಗೆ? ಇವನು ಸೂರ್ಯ ಎಂಡ್ರನ್ನ ಕರ್ಕೊಂಡು ಇವ್ನು ಟ್ರಿಪ್ ಹೋಗೋದಕ್ಕೂ ಮುಂಚೆ ನನ್ನ ಊರಿಗೆ ಬಿಟ್ಟು ಬಂದುಬಿಡ್ಲಿ ಅಮ್ಮಯ್ಯ. ಅವ್ನು ಬಿಟ್ಟು ಬಂದುಬಿಟ್ರೆ ನನ್ನ ಪಾಡಿಗೆ ನಾನು ಇದ್ಕೊಂತೀನಿ. ನೀವೆಲ್ಲ ಟ್ರಿಪ್ ಮುಗಿಸ್ಕೊಂಡು ಅದೆಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಓಡಾಡ್ಕೊಂಡು ಬರ್ರಿ. ಬಂದ ಮ್ಯಾಕೆ ಬಂದು ಕರ್ಕೊಬರಿ ಇವ್ರು ನನ್ನ. ಇನ್ನೇನು ಇವ್ರು ಹೋಗಿ ಬಂದ್ಮೇಕೆ ಎಷ್ಟು ದಿವಸ ಹೋಗ್ತಾರೆ ಇವರು? ಒಂದು 4-5 ದಿವಸ ಅಷ್ಟೇ ಅಂತ ಹೇಳು. ಸ್ಯಾನೆ ದಿವಸ ಒಂದು 15 ದಿನ ಹೋಗಪ್ಪ ಅಂದೆ ನಾನು ಅಲ್ಗೂ. ಇಲ್ಲಪ್ಪ ಆಗಲ್ಲ ಅಂತ ಅಂದ. 15 ದಿನ ಎಲ್ಲ ಇರೋಕ್ಕಾಗಲ್ಲ, ಆಮೇಲೆ ಅಲ್ಲೆಲ್ಲ ಜಾಗಗಳು ಅಡ್ಜಸ್ಟ್ ಆಗಲ್ಲ, ಅವ್ರಿಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ, ಬೇಡಮ್ಮ ಅಂತ ಎಲ್ಲ ಹೇಳ್ತಿದ್ದ ಬೆಳಿಗ್ಗೆ. ಮತ್ತು ಅವ್ರು ಬಂದಿಂದಲೇ ನೀವು ಆಡ್ತೀರಾ? ಹ್ಞೂ ಕಣಮ್ಮ, ನಾನು ಹೋಗ್ಲೇಬೇಕು. ಸ್ಯಾನ ವರ್ಷಗಳಾಗ್ಬಿಟ್ಟವೆ. ನಮ್ಮ ಅಪ್ಪ ಎಲ್ಲೂ ಕರ್ಕೊಂಡು ಹೋಗ್ಲೇನಿಲ್ಲ ಸದ್ಯಕ್ಕೆಲ್ಲ. ಊರಾಗೆ ಅಂತಾರೆ ಒಂದು 15 ಜನ ಹೊರಟವ್ರು ಎಲ್ಲರೂ. ಅವ್ರ ಜೊತೆಗೆ ಹೋಗಿ ಬರ್ತೀವಿ. ಇನ್ನೇನು ಸೊಸೆ ಬಂದವಳೆ, ಮನೆ ಕಡೆ ನೋಡ್ಕೊಂತಾಳೆ, ಇನ್ನೇನು ಭಯ ಇಲ್ಲ ನನಗೆ. ನಾನು ಅದನ್ನೇ ಹೇಳೋಣ ಅನ್ಕೊಂಡು ಇಷ್ಟು ದಿವಸ ಮನೆ ತೆಗೆ ಯಾರು ಇರ್ತಿರ್ಲಿಲ್ಲ. ಈಗ ಕಲ್ಯಾಣಿ ಬಂದವಳೆ ಎಲ್ಲ ನೋಡ್ಕೊಂತಾಳೆ. ಒಟ್ನಾಗ ಅವ್ರು ಹೋಗಿ ಬಂದ್ಮೇಕೆ ನೀವು ಆಡ್ರಿ. ಹಂಗೆ ಹೇಳತ್ತೆ ಹೋಗೋದು. ಯಾವುದೋ ಫೋನ್ ಬರ್ಕೊಂತೈತೆ ನೋಡಿ ಅಮ್ಮಯ್ಯ. ಹ್ಞೂ ಅತ್ತೆ, ನನ್ನ ಫ್ರೆಂಡ್ ಸುಮಾ ಫೋನ್ ಮಾಡಿರ್ತಾಳೆ. ಹೋಗಿ ಮಾತಾಡೋಗಿ. ಇದೇನಿದು, ನಾನು ಗೇಟ್ ಹಾಕಿದ್ದೆ, ಓಪನ್ ಆಗಿದೆಯಲ್ಲ, ಯಾರು ತೆಗೆದ್ರು? ಒಳಗಡೆನೂ ಯಾರೂ ಬರಲಿಲ್ಲ, ಗೇಟ್ ಯಾರು ಓಪನ್ ಮಾಡಿದ್ರು? ಅತ್ತೆ ಯಾಕಮ್ಮ? ಹೊರಗಡೆ ಗೇಟ್ ಓಪನ್ ಆಗಿದೆ, ನೀವೇನಾದರೂ ಆಚೆ ಹೋಗಿದ್ರಾ? ಇಲ್ಲಮ್ಮ, ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಕೂತಿದ್ದೀನಲ್ಲ ನಿನ್ನೆದ್ರಿಗೇನೆ. ನೀವೇನಾದ್ರು ತಕ್ಕ ಬಂದ್ರೇನ್ರಿ? ಇಲ್ಲ ಕಣೆ, ನಾನು ಆಚೆನೆ ಹೋಗಿಲ್ಲ. ಸೂರ್ಯ ನಾನು ಬಂದಿರ್ಬೇಕು, ಹೋಗಮ್ಮ ನೋಡು ಮತ್ತೆ. ಇಲ್ಲ ಅತ್ತೆ, ಗಾಡಿನೂ ನಿಲ್ಸಿಲ್ಲ, ಏನಿಲ್ಲ. ಅಲ್ಲ, ನಾನು ಲಾಕ್ ಮಾಡಿ ಬಂದಿದ್ದೆ, ಓಪನ್ ಆಗಿದೆಯಲ್ಲ. ಎಲ್ಲೋ ನೀನೇ ಮರ್ತಿರ್ತೀಯ ಅನ್ಸುತ್ತೆ, ಹಾಕೋಗಿ ಇನ್ನೊಂದು ಸರಿ. ಸರಿ ಅತ್ತೆ. ಇವ್ರು ನೋಡಿದ್ರೆ ಇಷ್ಟೊತ್ತಾದರೂ ಬರಲಿಲ್ಲ. ಬೇಗ ಬರ್ತೀನಿ ಅಂತ ಹೇಳೋಗಿದ್ರು, 4:15 ಆಯಿತು, ಇನ್ನೂ ಬರಲಿಲ್ವಲ್ಲ. ಸರಿ, ಅವ್ರು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡಿದ್ರೆ ಆಯಿತು. ಹಲೋ ಸುಮಾ. ಏನು ಮೇಡಮ್, ಒಂದು ಫೋನ್ ತೆಗಿಯೋಕ್ಕೆ ಇಷ್ಟೊತ್ತು ಬೇಕಾ? ಸಾರಿ ಕಣೆ, ಸ್ವಲ್ಪ ಬ್ಯುಸಿ ಇದ್ದೆ. ಯಾವಾಗ ಹೋದೆ ಊರಿಗೆ? ನಿನ್ನೆ ಸಾಯಂಕಾಲ ಬಂದ್ವಿ ಕಣೆ. ನಿಮ್ಮ ಮನೆ ಹತ್ರ ಬಂದಿದ್ದೆ ನಿನ್ಗೆ ಹೇಳೋಗೋಣ ಅಂತ. ನೀನು ನನಗೂ ಹೇಳ್ದೆ ಡ್ಯೂಟಿಗೆ ಹೋಗಿದ್ಯಾ, ಅಟ್ಲೀಸ್ಟ್ ಒಂದು ಮಾತು ಹೇಳ್ಬೇಕಲ್ವೇನೆ? ಸಾರಿ ಕಲ್ಯಾಣಿ, ನಾನು ನಿನ್ನೆ ಡ್ಯೂಟಿಗೆ ಹೋಗಿರಲಿಲ್ಲ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದೆ. ಹೌದಾ, ಹೋಗಲಿ ಬಿಡು. ಎಲ್ಲಿದ್ದೀಯಾ? ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ ಕಲ್ಯಾಣಿ. ಹೌದಾ. ಕಲ್ಯಾಣಿ, ನಾನು ಒಂದು ಕೇಳಬೇಕಾಗಿತ್ತು ನಿನಗೆ. ಹೇಳು ಸುಮಾ. ಏನಿಲ್ಲ, ಈ ಆಫೀಸಲ್ಲಿ ಸ್ಯಾಲ್ರಿ ತುಂಬ ಕಡಿಮೆ ಇದೆ ಕಣೆ, ಕೆಲಸ ಮಾತ್ರ ಜಾಸ್ತಿ. ನನಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಅಲ್ಲ ಕಣೆ, 8,000 ಕೊಡ್ತಿದ್ದಾರೆ, ಅದು ಕಡಿಮೆನಾ ನಿನಗೆ? ನಿನಗೆ ಗೊತ್ತಾ, ಬೇರೆ ಕಂಪ್ನಿಲಿ ಇದೇ ಕೆಲಸನೇ ಮಾಡ್ತಾರೆ, ಅವ್ರಿಗೆಲ್ಲ ಜಾಸ್ತಿ ಇದೆ ಗೊತ್ತಾ, 12,000 ಸ್ಯಾಲ್ರಿ ಇದೆ. ಏನು 12,000 ಸ್ಯಾಲ್ರಿನಾ? ಹ್ಞೂ ಕಲ್ಯಾಣಿ. ಮತ್ತೆ ನೀನು ಅದೇ ಕಂಪ್ನಿಗೆ ಹೋಗ್ಬೋದಲ್ವಾ? ಅದನ್ನು ನಿನ್ನ ಹತ್ರ ಕೇಳೋಣ ಅಂತಲೇ ಫೋನ್ ಮಾಡಿದೆ. ಇದ್ರಲ್ಲಿ ಕೇಳೋ ಅಂಥದ್ದು ಏನಿದೆ ಸುಮಾ? ನಿನಗೆ ಎಲ್ಲಿ ಇಷ್ಟ ಆಗುತ್ತೆ, ಎಲ್ಲಿ ಕಂಫರ್ಟಬಲ್ ಇದೆ ಅಲ್ಲಿ ಹೋಗು. ಕೆಲಸ ಗೊತ್ತಿದ್ದು ಸ್ಯಾಲ್ರಿ ಕಡಿಮೆ ಇದ್ದು ಕೆಲಸ ಜಾಸ್ತಿ ಆದರೆ ಹೇಗೆ ಹೇಳು ಅಲ್ವಾ? ಸೊ ಯಾವ ಕಂಪ್ನೀಲಿ ಜಾಸ್ತಿ ಕೊಡ್ತಾರೆ ಅಲ್ಲೇ ಹೋಗು. ಅದು ಕಲ್ಯಾಣಿ, ನಾನು ಕೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನಿಮ್ಮ ಯಜಮಾನ್ರು ಕಂಪ್ನಿಲೇ ನನಗೊಂದು ಕೆಲಸ ಕೊಡಿಸ್ಬೋದಾ? ಹೌದಾ? ಇವ್ರ ಕಂಪ್ನಿಗೆ ಆ ಥರ ಕೆಲಸ ಇದೆಯಾ ನನಗೆ ಗೊತ್ತಿಲ್ಲ ಕಣೆ. ಹೌದಾ? ಅಲ್ಲ, ಒಂದು ಸರಿ ಮಾತಾಡ್ಬೋದಲ್ವಾ? ಸರಿ ಬಿಡು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಕೇಳ್ತೀನಿ. ಪ್ಲೀಸ್ ಕಲ್ಯಾಣಿ, ಇದೊಂದು ಹೆಲ್ಪ್ ಮಾಡೆ ಪ್ಲೀಸ್. ಅಲ್ಲ ಸುಮಾ, ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದೆಯಲ್ಲ, ನಿನಗೆ ಹೆಲ್ಪ್ ಮಾಡದೆ ಇರ್ತೀನ ನಾನು? ಥ್ಯಾಂಕ್ಸ್ ಕಲ್ಯಾಣಿ, ನನಗೆ ಗೊತ್ತಿತ್ತು ನೀನು ಒಪ್ಕೊಂತೀಯ ಅಂತ. ನೋಡ್ತಾ ಇರು, ನಾಳೆಯಿಂದನೇ ಇವ್ರ ಆಫೀಸಿಗೆ ನೀನು ಕೆಲಸಕ್ಕೆ ಬರಬೇಕು, ಹಾಗೆ ಹೇಳ್ತೀನಿ. ಥ್ಯಾಂಕ್ಸ್. ಆಮೇಲೆ ಟ್ರಿಪ್ಪಿನ ವಿಷಯ ಎಲ್ಲ ಏನಾಯಿತು? ಸುಮಾ, ನಾಳೆ ಒಂದೇ ದಿನ, ನಾಡತ್ತೆ ಹೊರಟಿದ್ದೀವಿ ಕಣೆ.
ಹೌದೇನೆ, ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀರಾ? ಗೊತ್ತಿಲ್ಲ ಕಣೆ. ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು, ಬಟ್ ನಾನೇ ನಮ್ಮ ಕಾರಲ್ಲೇ ಹೋಗೋಣ ಅಂತ ಹೇಳಿದೆ. ಯಾಕಂದರೆ ನಮ್ಮ ಕಾರಲ್ಲಾದರೆ ಸ್ವಲ್ಪ ಫ್ರೀಡಮ್ ಇರುತ್ತಲ್ವಾ, ಅದಕ್ಕೆ. ವಾವ್, ಸೂಪರ್, ಒಳ್ಳೆ ಕೆಲಸನೇ ಮಾಡಿದ್ಯಾ. ನೀನು ಬಾರೆ. ಹಾಂ, ಚೆನ್ನಾಗಿ ಹೇಳ್ದೆ ಕಣೆ. ಹೊಸ್ದಾಗಿ ಮದುವೆ ಆಗಿದೆ, ಹೊಸ ಗಂಡ ಹೆಂಡ್ತಿ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ, ಖುಷಿಯಾಗಿ ಹೋಗ್ಬಿಟ್ಟು ಬಾ. ಮಧ್ಯದಲ್ಲಿ ನಾನು ಯಾಕೆ ಹೇಳು? ಏನು ಹೇಳಿದ್ರು ಇದೊಂದು ಡೈಲಾಗ್ ಹೊಡಿತೀಯ ನೀನು. ಸರಿ ಕಲ್ಯಾಣಿ, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ನಾನು ಆಮೇಲೆ ಮಾಡ್ತೀನಿ ನಿನಗೆ, ಸರಿನಾ? ಆದರೆ ನಿಮ್ಮ ಯಜಮಾನ್ರು ಕೇಳೋದನ್ನ ಮಾತ್ರ ಮರಿಬೇಡ, ಸರಿನಾ? ಓಕೆ ಸುಮಾ, ಖಂಡಿತ ಕೇಳ್ತೀನಿ. ಸರಿಮ್ಮ, ಬಾಯ್. ಹಲೋ. ಹಲೋ ಸುಮಾ. ಕಿರಣ್, ಎಲ್ಲಿದ್ದೀರಾ ನೀವು? ಅಲ್ಲ, ಬೆಳಗ್ಗೆಯಿಂದ ಎಷ್ಟು ಸರಿ ಕಾಲ್ ಟ್ರೈ ಮಾಡ್ತಾ ಇದ್ದೀವಿ, ನಾನು ಸೂರ್ಯ ಕೂಡ. ಒಂದು ಸರಿನೂ ಫೋನ್ ರೀಚ್ ಆಗ್ತಾ ಇಲ್ಲ ನಿಮಗೆ. ಸ್ವಿಚ್ ಆಫ್, ನಾಟ್ ರೀಚಬಲ್ ಬರ್ತಾ ಇದೆ. ಎಲ್ಲೋಗಿದ್ದೀರಿ? ಇವತ್ತು ಕೆಲಸಕ್ಕೂ ಬಂದಿಲ್ಲ ನೀವು. ಅಲ್ಲ, ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಏನಂತ ಪ್ರಾಬ್ಲಮ್ ಇತ್ತು? ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ ಏನಿತ್ತು ನಿಮಗೆ, ಹೇಳಿ? ಸುಮಾ ಅವರೇ, ನಾನು ಇವತ್ತು ಎಲ್ಲಿ ಹೋಗಿದ್ದೆ, ಏನಕ್ಕೆ ಹೋಗಿದ್ದೆ, ಇದನ್ನೆಲ್ಲ ಕೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಏನಾಯಿತು ಕಿರಣ್? ಏನಾದರೂ ಪ್ರಾಬ್ಲಮ್ಮಾ? ಸೂರ್ಯ ಕೂಡ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡ್ರು ಇವತ್ತು. ಅಟ್ಲೀಸ್ಟ್ ಅವ್ರಿಗಾದ್ರೂ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವ ಏನು ಪ್ರಾಬ್ಲಮ್ ಅಂತ. ದಯವಿಟ್ಟು ನಾನು ಏನು ಹೇಳ್ತಿದ್ದೀನಿ ಅಂದರೆ, ಏನಾಯಿತು ಕಿರಣ್? ಏನು ಪ್ರಾಬ್ಲಮ್ ಹೇಳಿ? ನಿಜವಾಗ್ಲೂ ನನ್ನ ಕೈಕಾಲೆಲ್ಲ ಅಡಗ್ತಿದೆ. ಅದು ಸುಮಾ, ನಾನು ಹೇಗೆ ಹೇಳಬೇಕು ನಿನಗೆ ಗೊತ್ತಾಗ್ತಿಲ್ಲ. ನೆನ್ನೆ ನಂದಿನಿಗೆ ಆಕ್ಸಿಡೆಂಟಲ್ಲೇ ಹೋಗ್ಬಿಟ್ಟಿದ್ದಾಳೆ. ಕಿರಣ್, ನೀವು ತಮಾಷೆ ಮಾಡ್ತಿಲ್ಲ ತಾನೇ? ನಿಜ ರೀ, ನಾನು ಯಾಕೆ ತಮಾಷೆ ಮಾಡಲಿ? ನೆನ್ನೆ ನಾವು ಇವಳ ಜೊತೆ ನಿಂತ್ಕೊಂಡು ಮಾತಾಡೋದ್ವಲ್ಲ ಬಸ್ ಸ್ಟ್ಯಾಂಡಲ್ಲಿ, ಸೊ ಅಲ್ಲೇ ಆಕ್ಸಿಡೆಂಟ್ ಆಗಿದೆ. ಏನು ಹೇಳ್ತಾ ಇದ್ದೀರಾ ಕಿರಣ್ ನೀವು? ಅಲ್ಲ, ನಿಜವಾಗ್ಲೂ ಅವಳು ಡೆತ್ ಆಗಿದ್ದಾಳಾ? ಹೌದು ರೀ, ತುಂಬ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ವಿ, ಉಳಿಲಿಲ್ಲ. ಸೊ ಇಷ್ಟೊತ್ತವರೆಗೂ ನಾನು ಅಲ್ಲೇ ಇರಬೇಕಾಗಿ ಬಂತು. ಅಲ್ಲ, ಈ ವಿಷಯ ಸೂರ್ಯಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ ರೀ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಅಲ್ಲ ರೀ, ನಿಜವಾಗ್ಲೂ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಅಲ್ಲ, ಅಷ್ಟು ಸುಲಭವಾಗಿ ಹೇಗೆ ಸಾಧ್ಯ ಇದೆಲ್ಲ? ಕರ್ಮ ರೀ, ಕರ್ಮ. ಅವಳು ಹೇಗೆಲ್ಲ ನೆನ್ನೆ ಆವಾಜ್ ಹಾಕಿದ್ಲು ನೋಡಿ. ಕಿರಣ್, ಇದನ್ನೆಲ್ಲ ನೀವು ನಂಬ್ತೀರಾ? ಅಲ್ಲ, ಅವಳು ಅಷ್ಟು ಮಾತಾಡಿದ ಮಾತ್ರಕ್ಕೆ ಹೀಗಾಗುತ್ತೆ ಅಂದರೆ ಹೇಗೆ ಸಾಧ್ಯ ಹೇಳಿ? ಗೊತ್ತಿಲ್ಲ ರೀ, ಅವಳು ಹಣೆ ಬರ ಇದ್ದಿದ್ದಿಷ್ಟೇನೋ ಏನೋ ಗೊತ್ತಿಲ್ಲ, ಆದರೆ ಅವಳು ಸತ್ತಿರೋದಂತೂ ನಿಜ. ಅಯ್ಯೋ ದೇವ್ರೇ, ಎಂಥ ಕೆಲಸ ಆಗೋಯ್ತು. ಹೌದು ರೀ, ಅವಳು ಎಷ್ಟೇ ಕೆಟ್ಟದ್ದು ಬಯಸಿದ್ರು ಕೂಡ ಯಾಕೋ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ತುಂಬ ನೋವಾಗ್ತಿದೆ. ಒಂದಲ್ಲ ಒಂದಿನ ಅವಳು ಬದಲಾಗ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ರೀತಿ ಪ್ರಪಂಚನೇ ಬಿಟ್ಟೋಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜ ಕಿರಣ್, ಇವಾಗ ಎಲ್ಲಿದ್ದೀರಾ ನೀವು? ನಾನು ಅದೇ ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ. ಕಿರಣ್ ಅವರೇ, ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಡೆಸ್ಕೊಡ್ತೀರಾ? ಹೇಳ್ರಿ, ಏನಂತ? ಅಲ್ಲ ರೀ, ಸೂರ್ಯಂಗೆ ನೀವು ಈ ವಿಷಯ ಹೇಳಿದ್ರು ಕೂಡ ಅವನಿವಾಗ ಅವಳನ್ನ ನೋಡೋಕ್ಕಾಗಲ್ಲ. ಹೌದು ರೀ, ಆಲ್ರೆಡಿ ಎಲ್ಲ ಸಂಸ್ಕಾರನೂ ಮುಗೀತು. ಅದಕ್ಕೆ ರೀ, ದಯವಿಟ್ಟು ಸೂರ್ಯಂಗೆ ಈ ವಿಷಯ ಹೇಳಬೇಡಿ ಪ್ಲೀಸ್, ನಿಮ್ಮ ಕಾಲಿಗೆ ಬೀಳ್ತೀನಿ. ಅಲ್ಲ ರೀ, ಹೇಳ್ದೆ ಹೋದರೆ ನಾಳೆ ದಿನ ಗೊತ್ತಾದರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ವಾ? ದಯವಿಟ್ಟು ಕಿರಣ್ ಅವರೇ, ನನ್ನ ಮನಸ್ಸಿಗೂ ನೋವಾಗ್ತಿದೆ, ಆದರೆ ಯಾವುದೇ ಕಾರಣಕ್ಕೂ ಸೂರ್ಯಂಗೆ ಈ ವಿಷಯನ ಹೇಳಬೇಡಿ. ಯಾಕೆಂದರೆ ಸೂರ್ಯ ಕಲ್ಯಾಣಿ ನಾಳೆ ಇಲ್ಲ ನಾಡಿದ್ದೇನೆ ಟ್ರಿಪ್ ಹೋಗ್ತಿದ್ದಾರೆ. ಕಲ್ಯಾಣಿ ತುಂಬ ಕನಸು ಕಟ್ಟಿದ್ದಾಳೆ, ತುಂಬ ಖುಷಿಯಾಗಿದ್ದಾಳೆ. ಒಂದು ವೇಳೆ ಈ ವಿಷಯ ಏನಾದರೂ ಸೂರ್ಯಂಗೆ ಗೊತ್ತಾದರೆ ಕಲ್ಯಾಣಿನ ಏನಾದರೂ ಅವಾಯ್ಡ್ ಮಾಡ್ತಾನಂತ ನನಗೆ ಭಯ ಆಗ್ತಿದೆ. ಒಂದು ವೇಳೆ ಈ ನಂದಿನಿ ಟೆನ್ಷನಲ್ಲಿ ಏನಾದರೂ ಟ್ರಿಪ್ ಕ್ಯಾನ್ಸಲ್ ಮಾಡೋದು ಅಂತಂದರೆ ಕಲ್ಯಾಣಿ ತುಂಬ ನೋವು ಪಡ್ತಾಳೆ. ಮೊದಲೇ ಅವಳು ನೋವಲ್ಲಿ ಬೆಂದಿರೋ ಹುಡುಗಿ ಈಗ ತಾನೇ ಗಂಡನ ಜೊತೆ ಖುಷಿಯಾಗಿದ್ದಾಳೆ. ಸೂರ್ಯನೂ ಅಷ್ಟೇ ಕಲ್ಯಾಣಿ ಜೊತೆ ಈಗೀಗ ಸ್ವಲ್ಪ ಹೊಂದ್ಕೊತಾ ಇದ್ದಾನೆ. ದಯವಿಟ್ಟು ನೋಡಿ, ಅವ್ರ ಟ್ರಿಪ್ಪಿಂದ ಬಂದ ತಕ್ಷಣ ಈ ವಿಷಯ ನನಗೂ ಗೊತ್ತಿರಲಿಲ್ಲ ಅಂತ ಹೇಳಿಬಿಡಿ. ಆದರೆ ದಯವಿಟ್ಟು ಇವಾಗ 1-2 ದಿನ ಅವಕಾಶ ಕೊಡಿ ಅವ್ರಿಗೆ, ಪ್ಲೀಸ್. ಯಾಕ್ರಿ ಸುಮಾ ಅವರು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಾ? ನನಗೂ ಹೇಳಬೇಕೋ ಬೇಡವಾ ಅಂತ ಡೌಟ್ ಇತ್ತು. ಬಟ್ ಅವಳು ಹಾಸ್ಪಿಟಲಲ್ಲಿ ಇದ್ದರೆ ಹೇಳ್ಬೋದಾಗಿತ್ತು, ಆದರೆ ಅವರಪ್ಪ ಖಂಡಿತವಾಗಿ ಹೇಳ್ಬಿಟ್ರು ಅವ್ನಿಗೆ ಯಾವುದೇ ಕಾರಣಕ್ಕೂ ವಿಷಯ ತಿಳಿಸ್ಬೇಡ ಅಂತ. ಸೊ ಅವ್ರ ತಂದೆನೇ ಹೇಳಿದ ಮೇಲೆ ನಾನು ಅವ್ರ ಮಾತು ಮೀರೋಕ್ಕಾಗಲ್ಲ. ಯಾಕಂದರೆ ಮೊದಲೇ ಅವ್ರ ಅಪ್ಪ ಅಮ್ಮ ನೋವಲ್ಲಿದ್ದರು. ಏನಾದರೂ ಇನ್ನು ಮತ್ತೆ ಸೂರ್ಯನ ಮುಖ ನೋಡಿ ಮತ್ತೆ ಅವ್ರು ನೋವು ತಿನ್ನೋದು ಬೇಡ ಅಂತ ನಾನು ಹೇಳಲಿಲ್ಲ ಅಷ್ಟೇ. ಬಟ್ ನೀವು ಹೇಳೋದು ಒಳ್ಳೆಯದೇ ಬಿಡಿ. ಅವನು ಟ್ರಿಪ್ಪಿಂದ ಬಂದ ಮೇಲೇ ಈ ವಿಷಯ ಹೇಳೋಣ. ಹೇಗಿದ್ರು ಅವಳು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ಲು, ಅವ್ನಿಗೆ ಆ ವಿಷಯನೂ ಗೊತ್ತಿಲ್ಲ ಇನ್ನು. ಅಂದರೆ ಅವಳು ಕೆಲ್ಸಕ್ಕೆ ಹೋಗಲ್ಲ ಅಂತಿದ್ಲು. ಹೇಗೂ ಅವನು ಫೋನ್ನಲ್ಲಿ ಅವಾಯ್ಡ್ ಮಾಡ್ತಿದ್ದಲ್ವಾ, 1-2 ದಿವಸ ಹಾಗೆ ಇದ್ಬಿಡಲಿ. ಯಾರಿಗೂ ವಿಷಯ ನೀವು ಅಷ್ಟೇ ಆಫೀಸಲ್ಲಿ ಹೇಳೋಕೆ ಹೋಗ್ಬಿಡಿ, ಸರಿನಾ? ಸರಿ ಕಿರಣ್ ಅವರೇ, ಇವತ್ತು ಆಫೀಸಲ್ಲಿ ಎಲ್ಲರೂ ಮಾತಾಡ್ಕೋತಿದ್ರು ನಂದಿನಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಹೌದು, ಬಟ್ ಅವಳು ಇಲ್ಲದೆ ಇರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಸೊ ದಯವಿಟ್ಟು ನೀವು ಅಲ್ಲಿ ಯಾರಿಗೂ ಹೇಳೋಕೆ ಹೋಗ್ಬೇಡಿ, ಗೊತ್ತಿಲ್ಲದೆ ಇರೋರ ಥರ ಇಟ್ಬಿಡಿ. ಸರಿ ಕಿರಣ್ ಅವರೇ, ಈ ವಿಷಯ ಕೇಳಿ ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಎಲ್ಲ ಅವಳಾಗೆ ಮಾಡ್ಕೊಂಡಿದ್ದು ತಾನೆ. ಎಷ್ಟು ಬುದ್ಧಿ ಹೇಳಿದ್ರು ನಮಗೆ ವಾದ ಮಾಡಿಬಿಟ್ಲು. ಸರಿ ಸುಮಾ ಅವರೇ, ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸೂರ್ಯಂಗೆ ಕಾಲ್ ಮಾಡ್ತೀನಿ. ಓಕೆ ಕಿರಣ್ ಅವರೇ, ಬಾಯ್. ಸಾರಿ ನಂದಿನಿ, ನಾನು ಈ ವಿಷಯನ ಸೂರ್ಯಂಗೆ ಹೇಳೋಕ್ಕಾಗಲ್ಲ ಇವಾಗ. ನೀನು ಬದುಕಿರೋವಾಗಂತೂ ಸೂರ್ಯನ ಖುಷಿಯಿಂದ ಇರೋಕ್ಕೆ ಬಿಡಲಿಲ್ಲ ನೀನು. ಇನ್ನು ಮುಂದೆ ಆದರೂ ಅವ್ನು ನೆಮ್ಮದಿಯಾಗಿರ್ತಾನೆ.
ಮೇಡಮ್ ಅವರು ಗೇಟಲ್ಲೇ ಕಾಯ್ತಾ ಇದ್ದೀರಾ ಇವತ್ತು. ಯಾಕ್ರಿ ಎಷ್ಟೊತ್ತು ಕಾಯೋದು ನಿಮಗೆ? ಬೆಳಗ್ಗೆ ಬೇಗ ಬರ್ತೀನಿ ಅಂತ ಹೇಳಿದ್ರಿ, ಮತ್ತೆ ನೀವು ಅದೇ ತಪ್ಪು ಮಾಡ್ತೀರಪ್ಪ. ಹೌದಾ ಮೇಡಮ್, ಕೆಲಸ ಅಂದಮೇಲೆ ಲೇಟ್ ಆಗೇ ಆಗುತ್ತೆ. ನಾವು ಹೇಳಿದ ಟೈಮ್ಗೆ ಬರೋಕ್ಕಾಗುತ್ತಾ ಹೇಳು? ಹೋಗ್ರಿ ನೀವು, ಅಡುಗೆ ಎಲ್ಲ ತಣ್ಣಗಾಗೋಯ್ತು. ಹೌದಾ, ಸಾರಿ. ಏನು ಮಾಡಿದ್ಯಾ? ಒಳಗೆ ಬನ್ನಿ ಹೇಳ್ತೀನಿ. ಈಗ ಮತ್ತೆ ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಏನು ಮತ್ತೆ ಹೋಗ್ತಾ ಇದ್ದೀರಾ? ಅಷ್ಟೇ ಇವಾಗ ನಿಮಗೆ? ಸುಮ್ಮನೆ ಹೇಳಿದೆ ಬಿಡು. ಹೋಗಲ್ಲ ತಾನೇ? ಹೋಗಲ್ಲ. ಹಬ್ಬ ಸದ್ಯ. ಏಕೆ, ಭಯನಾ? ಹ್ಞೂ ಮತ್ತೆ. ಅಲ್ಲ, ಇಷ್ಟು ಕತ್ಲಲ್ಲಿ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದೆಯಾ, ಭಯ ಅಂತೆ? ನೀವು ಬರ್ತೀರ ಅನ್ನೋ ಧೈರ್ಯದ ಮೇಲೆ ಕಾಯ್ತಾ ನಿಂತಿರೋದು. ಹೌದಾ? ನಿಮ್ಮನ್ನು ನೋಡಿ ಎಷ್ಟು ಧೈರ್ಯ ಬಂತು ಗೊತ್ತಾ, ಖುಷಿನೂ ಆಯಿತು. ನೋಡಪ್ಪ, ಮನೆ ಹತ್ರ ನಿಂತ್ಕೊಂಡು ಕಾಯೋದಕ್ಕೂ ಭಯ ಅಂತ ಹೇಳ್ತಿದ್ದಾಳೆ. ಅಲ್ಲ ರೀ, ಮಧ್ಯಾಹ್ನ ನಾನೇ ಗೇಟ್ ಹಾಕೊಂಡು ಹೋಗಿದ್ದೀನಿ, ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಗೇಟ್ ಓಪನ್ ಆಗಿತ್ತು ಗೊತ್ತಾ. ಹೌದಾ? ಯಾಕ್ರಿ ನಗ್ತಾ ಇದ್ದೀರಾ ನಿಜ ಹೇಳಿದ್ರೆ? ಚಿಕ್ಕ ಮಕ್ಕಳು ಹೇಳ್ದಾಗ ಹೇಳ್ತಿದ್ಯಾ, ನಗು ಬರದೆ ಇನ್ನೇನು ಬರುತ್ತೆ ಹೇಳು? ಅಲ್ಲ ರೀ, ನಾನು ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ತಮಾಷೆಗೆ ತೊಗೊತಿದ್ದೀರಲ್ಲ. ಹೋಗ್ಲಿ ಬಿಡು, ಯಾರೋ ಬೇಕಂತ ತೆಗ್ದಿರ್ತಾರೆ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯಾ? ಏನ್ರಿ ನೀವು, ಒಳಗಡೆಯಿಂದ ನಾನು ಲಾಕ್ ಮಾಡಿದ್ದೀನಿ, ಅತ್ತೆ ಮಾವ ಅಜ್ಜಿ ಎಲ್ಲರೂ ಒಳಗಡೆ ಇದ್ದಾರೆ, ಯಾರೂ ತೆಗ್ದಿಲ್ಲ. ನೋಡಿದ್ರೆ ಹೊರಗಡೆಯಿಂದ ಯಾರು ತೆಗಿಯೋದಕ್ಕೆ ಸಾಧ್ಯ ಹೇಳಿ? ಹೌದಾ? ಎಲ್ಲೋ ಮರ್ತಿದ್ದೀಯಾ ಬಿಡು, ಹೋಗ್ಲಿ. ಏನು ಮಾಡ್ತಿರ್ತೀನಿ ಅಂತ? ಅಂದರೆ ಯಾವಾಗಲೂ ಗೇಟ್ ಓಪನ್ ಮಾಡಿ ನೀನೇ ಏನಕ್ಕಾದ್ರೂ ಹೊರಗಡೆ ಬಂದು ಮತ್ತೆ ಹಾಗೆ ಹೋಗಿದ್ಯಾ, ಸೊ ಅದೇ ನೆನಪಲ್ಲೇ ಹೇಳ್ತಾ ಇದೆಯಾ ಅಷ್ಟೇ. ಅಯ್ಯೋ ಇಲ್ಲ ರೀ, ನೀವು ಹೋದ್ಮೇಲೆ ಮತ್ತೆ ನಾವೆಲ್ಲೂ ಹೊರಗಡೆ ಹೋಗಿಲ್ಲ ಯಾರೂ. ದೊಡ್ಡಪ್ಪ ಬಂದಿದ್ರು, ಅವ್ರು ಬಂದು ಮಾತಾಡ್ಕೊಂಡು ಹೋದ್ಮೇಲೆ ನಾನೇ ಲಾಕ್ ಮಾಡಿದ್ದೀನಿ. ಮತ್ತೆ ಅತ್ತೆ ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಾದ್ಮೇಲೆ ಹೊರಗಡೆ ನಾವು ಯಾರೂ ಬರಲಿಲ್ಲ. ನಾನು ಸುಮ್ಮ ಫೋನ್ ಮಾಡಿದ್ಲು ಅಂತ ಫೋನ್ ತೆಗೋಣ ಅಂತ ಹೋಗಿ ಆಚೆ ನೋಡ್ತೀನಿ, ಫುಲ್ ಗೇಟ್ ಓಪನ್ ಆಗಿಬಿಟ್ಟಿದೆ. ಹೌದಾ? ಹ್ಞೂ ರೀ, ಆ ಕ್ಷಣ ನಿಜವಾಗ್ಲೂ ಸಡನ್ನಾಗಿ ಶಾಕ್ ಆಯಿತು ನನಗೆ. ಸರಿ ಬಿಡು, ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಆದರೂ ನೀನು ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದೆಯಾ ಅಂದರೆ ಏನೋ ಮಿಸ್ ಆಗಿದೆ. ಸರಿ ಬನ್ನಿ ಒಳಗೆ. ಹಲೋ ಮೇಡಮ್, ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ. ಸರಿ ನೀವು ಹೋಗಿ ಗೇಟ್ ಹಾಕೊಂಡ್ಬರ್ತೀನಿ. ಪರವಾಗಿಲ್ಲ, ನಡಿ, ನೀನು ಹಾಕೊಂಬರ್ತೀನಿ ನಾನು. ಸರಿ ರೀ.